ಟ್ರಾಫಿಕ್ 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 ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ನದ್ದೇ ಪ್ರಾಬ್ಲಮ್. ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿ ಸ್ವಲ್ಪ ಜಾಗ ಕಡಿಮೆ ಆದ್ರೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗ್ಬಿಡುತ್ತೆ. ಹೀಗಿರುವಾಗ ಪಾಲಿಕೆ ಮಾಡ್ತಿರೋ ಎಡವಟ್ಟಿನಿಂದ ಈಗ ಆ ರಸ್ತೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ಆಗ್ತಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ತಪ್ಪದ ಟ್ರಾಫಿಕ್ ಸಮಸ್ಯೆ. ಪಾಲಿಕೆ ಎಡವಟ್ಟಿನಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕ್. ನೀವೀಗ ನೋಡ್ತಿರೋ ಸರ್ಕಲ್ ಬೇರೆ ಯಾವುದೂ ಅಲ್ಲ, ಚಾಲುಕ್ಯದಿಂದ ಗಾಲ್ಫ್ ಕ್ಲಬ್ ಕಡೆ ಹೋಗೋ ಪ್ಯಾಲೇಸ್ ರಸ್ತೆ. ಮೊದಲೇ ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಟ್ರಾಫಿಕ್ನಲ್ಲಿ ಆ ರಸ್ತೆ ದಾಟೋದೇ ಸಾಹಸ. ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ಕಿರಿಕಿರಿ ಅಷ್ಟಿಷ್ಟಲ್ಲ, ಈಗಲೇ ಟ್ರಾಫಿಕ್ನಿಂದ ಬೇಸತ್ತಿರೋ ಜನರಿಗೆ ಪಾಲಿಕೆ ಮಾಡಿರೋ ಎಡವಟ್ಟಿನಿಂದ ವಾಹನ ಸವಾರರು ಹೆಚ್ಚು ಸಮಯ ಟ್ರಾಫಿಕ್ನಲ್ಲೇ ಕಳೆಯುವಂತಾಗಿದೆ. ಚಾಲುಕ್ಯ ಸರ್ಕಲ್ ನಿಂದ ಮುಂದೆ ಬಂದ್ರೆ ಪ್ಯಾಲೇಸ್ ರೋಡ್ಗೆ ಹೋಗುವಂತಹ ರಸ್ತೆ ಸಿಗುತ್ತೆ. ಅಂದ್ರೆ ಇಲ್ಲಿ ನಾವು ಮುಂದೆ ಹೋದ್ರೆ ವಿಧಾನಸೌಧ ಹೋಗ್ಬೋದು, ಈ ಕಡೆ ಹೋದ್ರೆ ಕ್ವೀನ್ಸ್ ರಸ್ತೆಗೆ ಹೋಗ್ಬೋದು. ಆ ಒಂದು ರೋಡ್ ಕನೆಕ್ಟ್ ಆಗುವಂತಹ ಜಾಗದಲ್ಲಿ ಮೊದಲೇ ಸರ್ಕಲ್ ಇತ್ತು, ಆದ್ರೆ ಆ ಸರ್ಕಲ್ ನ ಒಂದು ಜಾಸ್ತಿ ದೊಡ್ಡದು ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಈಗಾಗಲೇ ಇಲ್ಲಿ ಕಾಮಗಾರಿ ಕೂಡ ನಡೀತಿದೆ. ಈ ಒಂದು ಸರ್ಕಲ್ ನ ಒಂದು ಅಳತೆ ಹೆಚ್ಚಳ ಮಾಡಿರೋದ್ರಿಂದ ಇಲ್ಲಿ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ. ಈ ಹಿಂದೆ ಚಿಕ್ಕದಾಗಿದ್ದ ರಸ್ತೆಯನ್ನ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸುಮಾರು 10 ರಿಂದ 15 ಅಡಿಯಷ್ಟು ವೃತ್ತವನ್ನಾಗಿ ನಿರ್ಮಾಣ ಮಾಡಲಾಗ್ತಿದೆ. ಮೊದಲೇ ಇಲ್ಲಿನ ರಸ್ತೆ ಚಿಕ್ಕದಾಗಿದ್ದು, ಇದ್ರ ಜೊತೆ ಈ ದೊಡ್ಡ ಸರ್ಕಲ್ ಮಾಡ್ತಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಿದೆ. ವಾಹನಗಳು ಮೊದಲಿಗಿಂತ ಈಗ ಹೆಚ್ಚು ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಅದರಲ್ಲೂ ಪೀಕ್ ಅವರ್ನಲ್ಲಿ ಕಿಲೋಮೀಟರ್ ವರೆಗೂ ಜಾಮ್ ಆಗ್ತಿದ್ದು, ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಸೊ ಈ ರಸ್ತೆಯನ್ನ ದಿನನಿತ್ಯ ಸಾವಿರಾರು ಜನರು ಬಳಸ್ತಾರೆ. ಸೊ ಮೊದಲೇ ಇಲ್ಲಿ ಟ್ರಾಫಿಕ್ ಆಗ್ತಿತ್ತು, ಈಗ ಈ ಒಂದು ಸರ್ಕಲ್ ನ ಅಳತೆ ಹೆಚ್ಚಳ ಮಾಡಿರೋದ್ರಿಂದ ಈಗಿರುವಂತಹ ಟ್ರಾಫಿಕ್ ಡಬಲ್ ಆಗ್ತಿದೆ. ಸೊ ಹೀಗಾಗಿ ಇದು ನಿಜಕ್ಕೂ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಈ ಸರ್ಕಲ್ ನಿಂದಲೇ ವಿಧಾನಸೌಧ, ರಾಜಭವನ ರೋಡ್, ವಸಂತ ನಗರ ಹಾಗೂ ಯಲಹಂಕಕ್ಕೆ ಮಾರ್ಗ ಕಲ್ಪಿಸಲಾಗಿದೆ. ಈ ಹಿನ್ನೆಲೆ ದಿನನಿತ್ಯ ಸಾವಿರಾರು ಜನರು ಈ ರಸ್ತೆ ಮಾರ್ಗವಾಗಿಯೇ ಸಂಚಾರ ಮಾಡ್ತಾರೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಪರ್ಯಾಯ ಮಾರ್ಗವನ್ನಾದ್ರೂ ಮಾಡಬೇಕು ಅನ್ನೋದು ವಾಹನ ಸವಾರರ ಮನವಿಯಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18. 2023ರ ಸಾರ್ವತ್ರಿಕ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಎಲ್ಲಾ ಪಕ್ಷಗಳ ಕ್ಯಾಂಡಿಡೇಟ್ಸ್ ಪ್ರಚಾರದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಈಗ ಹೊಸ ಮನೆ ಕಟ್ಟಡಗಳನ್ನ ಕಟ್ಟಿಸ್ತಾ ಇರೋರಿಗೆ ಇದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಎಲೆಕ್ಷನ್ ಪ್ರಚಾರದಿಂದ ಕಟ್ಟಡ ಮಾಲೀಕರಿಗೆ ಆಗ್ತಾ ಇರುವ ಪ್ರಾಬ್ಲಮ್ ಏನು ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕಟ್ಟಡ ಕಾಮಗಾರಿ ಕೆಲಸಗಳಿಗೂ ತಟ್ಟಿದ ಎಲೆಕ್ಷನ್ ಬಿಸಿ. ಕಾರ್ಮಿಕರು ಕೆಲಸಕ್ಕೆ ಚಕ್ಕರ್, ಕ್ಯಾಂಪೇನ್ಗೆ ಹಾಜರ್. ಇವತ್ತು ಕಾರ್ಮಿಕರ ದಿನ. ಸದಾ ಒಂದಿಲ್ಲೊಂದು ಕೆಲಸ ಮಾಡುತ್ತಾ ತಮ್ಮ ಜೀವನದ ಬಂಡಿ ನೂಕುತ್ತಿದ್ದ ಕಾರ್ಮಿಕರಿಗೆ ಚುನಾವಣೆ ಹಣ ಗಳಿಕೆಗೆ ಹೊಸ ಮಾರ್ಗ ತೋರಿಸಿದೆ. ಪ್ರತಿ ಕ್ಷೇತ್ರದಲ್ಲೂ ರಾಜಕೀಯ ಪಕ್ಷಗಳ ಪರ ಕ್ಯಾಂಪೇನ್ಗಳು ಜೋರಾಗಿ ನಡೀತಾ ಇದ್ದು, ಕೂಲಿ ಕಾರ್ಮಿಕರು ತಮ್ಮ ಪ್ರತಿನಿತ್ಯದ ಕಾಯಕ ಮರೆತು ಕ್ಯಾಂಪೇನ್ಗೆ ಹಾಜರಾಗ್ತಿದ್ದಾರೆ. ಅದರಲ್ಲೂ ಕಟ್ಟಡ ಕಾರ್ಮಿಕರು, ಗಾರೆ ಕೆಲಸದವರು ಕೆಲಸಕ್ಕೆ ಬಾರದೆ ಕ್ಯಾಂಪೇನ್ಗಳತ್ತ ಮುಖ ಮಾಡ್ತಿದ್ದಾರೆ. ಸದ್ಯ ಬೆಂಗಳೂರಲ್ಲಿ ಗಾರೆ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಸಿಗೋದೇ ಕಷ್ಟ. ದೂರ ದೂರದ ಊರುಗಳಿಂದ ಗಾರೆ ಕೆಲಸಕ್ಕೆ ಬರ್ತಾ ಇದ್ದ ಕಾರ್ಮಿಕರು ಕೂಡ ಇದೀಗ ರಾಜಕೀಯ ಪ್ರಚಾರಕ್ಕೆ ಇಳಿದು ಬಿಟ್ಟಿರೋದು ಮನೆ ಕಟ್ಟಿಸುತ್ತಿರೋ ಮಾಲೀಕರಿಗೆ ಟೆನ್ಷನ್ ತಂದಿಟ್ಟಿದೆ. ಮೇಸ್ತ್ರಿಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಕಾರ್ಮಿಕರು ಬರ್ತಾರೆ ಅಂತ ಕಾಯ್ತಿದ್ದ ಮಾಲೀಕರು ಈಗ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದೇ ಇರೋದ್ರಿಂದ ಕಂಗಾಲಾಗಿದ್ದಾರೆ. ಕೂಲಿ ಕಾರ್ಮಿಕರನ್ನ ಬಳಸ್ಕೊಂತಾ ಇರೋದು ಬಹಳ ತಪ್ಪಿದೆ. ಯಾಕಂತಂದ್ರೆ ಇವರ ಒಂದು ಪ್ರಚಾರಕ್ಕೋಸ್ಕರ, ಇವರ ಒಂದು ಓಟ್ಗೋಸ್ಕರ ಇವರನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಹಾಗಾಗಿ ತಕ್ಷಣದಲ್ಲೇ ಯಾರು ಬಡ ಕೂಲಿ ಕಾರ್ಮಿಕರಿದ್ದಾರೆ ಮತ್ತು ಅವರು ಏನು ದೈನಂದಿನ ಕೆಲಸಗಳಿದೆ, ಈಗ ಕಟ್ಟಡಗಳು ಕಟ್ಟೋದಿರ್ಬೋದು, ಮೋರಿನ ಸರಿಪಡಿಸೋದಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಕೆಲಸಗಳಲ್ಲಿ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಅವ್ರ ಉದ್ಯೋಗ ಮಾಡೋದಕ್ಕೆ ಬಿಡಿ. ಅದು ಬಿಟ್ಟು ಈ ರೀತಿಯಾಗಿ ಎಲ್ಲ ಅವ್ರನ್ನ ಬಳಸ್ಕೊಂಡು ಈ ರೀತಿಯಾಗೆಲ್ಲ ಚುನಾವಣೆ ಮಾಡೋದು ಸರಿಯಲ್ಲ. ಇನ್ನು ಕಟ್ಟಡ ಕಾರ್ಮಿಕರಿಗೆ ತಮ್ಮ ಕೆಲಸದಲ್ಲಿ ಸಿಗೋ ಹಣಕ್ಕಿಂತ ಕ್ಯಾಂಪೇನ್ನಲ್ಲಿ ಹೆಚ್ಚಿನ ಹಣ ಸಿಗ್ತಿದೆ. ಅತ್ತ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡದ ಕೆಲ ಕಾರ್ಮಿಕರು ಸುಲಭವಾಗಿ ಹಣ ಸಿಗೋ ಹಾದಿ ಅಂತ ರಾಜಕೀಯ ಪ್ರಚಾರ, ರ್ಯಾಲಿಗಳತ್ತ ಮುಖ ಮಾಡ್ತಿದ್ದಾರೆ. ಇತ್ತ ಕಾರ್ಮಿಕರಿಗೆ ಅವರ ದುಡಿಮೆಗೆ ಕಡಿಮೆ ಹಣ ಸಿಗ್ತಾ ಇರೋದ್ರಿಂದ ಕಾರ್ಮಿಕರು ಈ ಹಾದಿ ಹಿಡಿದಿದ್ದಾರೆ.
ಇದಕ್ಕೆ ಸರ್ಕಾರ ಕೆಲ ಸೌಲಭ್ಯಗಳನ್ನ ಒದಗಿಸದಿರುವುದೇ ಕಾರಣ ಅಂತ ಕಾರ್ಮಿಕ ಮುಖಂಡರು ಆರೋಪಿಸುತ್ತಿದ್ದಾರೆ. ಚುನಾವಣಾ ಪ್ರಚಾರದ ಕೆಲಸಕ್ಕೆ ಹೋಗ್ತಿರುವಂಥದ್ದು ನಿಜ ಇದೆ, ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು. ಅವರು ಭಿಕ್ಷುಕರ ರೀತಿಯಲ್ಲಿ ಈ ಥರ ಹೋಗೋದು ಸರಿಯಲ್ಲ. ಅವರು ಇವತ್ತು ಈ ಶ್ರೀಮಂತ ರಾಜಕೀಯ ಪಕ್ಷಗಳ ಆಮಿಷಕ್ಕೆ ಬಲಿಯಾಗಿ ತಮ್ಮನ್ನು ತಾವು ಮಾರ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ ಹೊರತು ಅವರಿಗೆ ನಿಜವಾಗಿಯೂ ಕೂಡ ಇದರಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ. ಒಟ್ನಲ್ಲಿ ಎಲೆಕ್ಷನ್ ಮುಗಿಯುವವರೆಗಾದ್ರೂ ಅಲ್ಪ ಸ್ವಲ್ಪ ಹಣ ಮಾಡಿಕೊಳ್ಳೋಣ ಅಂತ ಕೆಲಸ ಬಿಟ್ಟು ರಾಜಕೀಯ ಪ್ರಚಾರಗಳತ್ತ ತೆರಳುತ್ತಿದ್ದಾರೆ ಕಾರ್ಮಿಕರು. ಇತ್ತ ಕಟ್ಟಡಗಳ ಮಾಲೀಕರು ಯಾವಾಗ ಎಲೆಕ್ಷನ್ ಮುಗಿಯುತ್ತೋ, ಯಾವಾಗ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೋ ಅಂತ ಕಾದು ಕುಳಿತಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18.